ಹಲೋ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಕಿಚನ್ ಚಾನಲಲ್ಲಿ ಕೈಮಾ ಉಂಡೆ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ ಒಂದು 10ರಿಂದ 15 ಹಸಿಮೆಣಸಿನ್ಕಾಯನ್ನು ಫ್ರೈ ಮಾಡಿಕೊಂಡಿರುವುದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಮತ್ತು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ನೀವು ಕೊತ್ತಂಬರಿ ಸೊಪ್ಪನ್ನು ಇಷ್ಟಪಡುವವರಿದ್ದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ಈಗ ಒಂದು ಅರ್ಧ ಈರುಳ್ಳಿ ಮತ್ತು ಈಗ ನಾನು ಒಂದು 2 ಮುಷ್ಟಿಯಷ್ಟು ತೆಂಗಿನಕಾಯನ್ನು ಹಾಕ್ಕೊತೇನೆ ಫ್ರೆಂಡ್ಸ್. ನೀವು ಕ್ವಾಂಟಿಟಿಗೆ ಅನುಗುಣವಾಗಿ ತೆಂಗಿನಕಾಯನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಅರ್ಧ kg ಮಟನ್ ಕೈಮಾಕ್ಕೆ ಒಂದು 2 ಮುಷ್ಟಿಯಷ್ಟು ತೆಂಗಿನಕಾಯನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಒಂದು ಅರ್ಧ ಇಂಚಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ. ನೀವು ಬೇಕಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಸೇರಿಸ್ಕೋಬೋದು. ಈಗ ಇದನ್ನು ಸರ ತರಿಯಾಗಿ ರುಬ್ಕೋಬೇಕು. ನೀರನ್ನು ಭಾಳ ಸೇರಿಸ್ಕೋಬೇಡಿ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು 10ರಿಂದ 12 ಗೋಡಂಬಿಯನ್ನು ಕೂಡ ಸೇರಿಸ್ಕೊತೇನೆ. ಯಾಕಂದರೆ ಇದರ ಗ್ರೇವಿ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರಲಿ ಅಂತ ನಾನು ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೇನೆ, ಆಪ್ಷನಲ್ ಫ್ರೆಂಡ್ಸ್. ಈಗ ಇದಕ್ಕೆ ಒಂದೂವರೆ ಚಮಚದಷ್ಟು ಅವಿಜ ಮತ್ತು ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿನ. ಯಾಕಂದರೆ ಮಟನ್ ಅಂದಮೇಲೆ ಅದಕ್ಕೆ ಅರಿಶಿನವನ್ನು ನಾವು ಸೇರಿಸ್ಕೊಳ್ಳೇಬೇಕು ಫ್ರೆಂಡ್ಸ್. ಈಗ ಕೂಡ ಇದನ್ನು ನೀರನ್ನು ಸೇರಿಸ್ಕೊಳ್ಳದೇ ನಾವು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಈಗ ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೊಂಡ್ಮೇಲೆ ಫ್ರೆಂಡ್ಸ್, ನಾನು ಇದರಿಂದ ಒಂದು 3 ಟೇಬಲ್ ಸ್ಪೂನಷ್ಟು ಮಸಾಲವನ್ನು ತೆಗೆದು ಸಪ್ರೇಟಾಗಿ ಎಡ್ತಿರ್ತಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಇದನ್ನು ಈಗ ಆಮೇಲೆ ಕೈಮಾಕ್ಕೆ ಸೇರಿಸೋದಕ್ಕೆ ಈ ಮಸಾಲವನ್ನು ತೆಗೆದಿಡ್ತಿದ್ದೇನೆ. ಈಗ ಇದಕ್ಕೆ ಒಂದು ಸಣ್ಣ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೈಸಾಗಿ, ಈಗ ಬೇಕಂದರೆ ನೀರನ್ನು ನೀವು ಸೇರಿಸ್ಕೋಬೋದು, ರುಬ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲ್ಗೆ ಯಾರಾದರೂ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ನೈಸಾಗಿ ರುಬ್ಬಿರುವಂಥ ಈ ಮಸಾಲವನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕು. ಯಾಕಂದರೆ ಇಲ್ಲಿ ತೆಂಗಿನಕಾಯಿ ಇರ್ಬೋದು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನು ಹಸಿಯಾಗಿ ಹಾಕಿರುವುದರಿಂದ ಅದರ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಇದನ್ನು ಈ ಮಸಾಲವನ್ನಷ್ಟೇ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊತಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ಭಾಳ ನೀರನ್ನೇನು ಈಗಲೇ ಹಾಕ್ಕೋಬೇಡಿ, ಆಮೇಲೆ ಬೇಕಂದರೆ ನಾವು ನೀರನ್ನು ಸೇರಿಸ್ಕೋಬೋದು. ಈಗ ನಾನೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಗಟ್ಟಿ ಗ್ರೇವಿಯನ್ನೇ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೇನೆ. ಮತ್ತು ಉಪ್ಪನ್ನು ಕೂಡ ನೋಡಿಕೊಂಡು ಸೇರಿಸ್ಕೊರಿ, ಕಡಿಮೆ ಆದರೆ ಕೊನೆಯಲ್ಲಿ ಉಪ್ಪನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್. ಈಗೀಗ ಈ ಮಸಾಲವನ್ನು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಕಡೆ ಗ್ಯಾಸ್ನಲ್ಲಿ ಕುದಿಯೋದಕ್ಕೆ ಬಿಡ್ತಿದ್ದೇನೆ ಫ್ರೆಂಡ್ಸ್. ಇಷ್ಟು ಗಟ್ಟಿ ಗ್ರೇವಿಯನ್ನು ರೆಡಿ ಮಾಡಿಕೊಂಡು ಈಗ ಗ್ಯಾಸ್ ಮೇಲೆ ಇದನ್ನು ಕುದಿಯೋದಕ್ಕೆ ಇಟ್ಟು ಬಿಡೋಣ. ಈಗ ಇನ್ನೊಂದು ಕಡೆ ನಾವು ಮಟನ್ ಕೈಮಾಕ್ಕೆ ಬೇಕಾಗಿರುವಂಥ ಮಸಾಲವನ್ನು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಆವಾಗಲೇ ಒಂದು 3 ಟೇಬಲ್ ಸ್ಪೂನ್ ಮಸಾಲವನ್ನು ತೆಗೆದಿಟ್ಟಿದ್ದೆ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ 4 ಹಸಿಮೆಣಸಿನ್ಕಾಯಿ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಒಂದು ಸಣ್ಣ ಪೀಸ್ ಈರುಳ್ಳಿಯನ್ನು ಹಾಕ್ಕೊಂಡು ಒಂದು ಸಲ ರುಬ್ಕೊಳ್ಳೋಣ. ಈ ರುಬ್ಕೊಂಡಂಥ ಮಸಾಲವನ್ನು ಈ ಪಾತ್ರೆಗೆ ಕೈಮಾವನ್ನು ಈಗ ಹಾಕ್ಕೊಂಡಿದ್ದೇನೆ. ಆ ಕೈಮಾಕ್ಕೆ ಈ ಮಸಾಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಕೈಮಾ ಜೊತೆ ಮಸಾಲವನ್ನು ಮಿಕ್ಸ್ ಮಾಡಿದ್ಮೇಲೆ ಮಿಕ್ಸಿ ಜಾರಲ್ಲಿ ನಿಮ್ಮ ಮಿಕ್ಸಿ ಜಾರ್ನ ಕೆಪಾಸಿಟಿ ನೋಡಿಕೊಂಡು ಹಾಕ್ಕೊಂಡು ಒಂದು ಸಲ ರುಬ್ಕೋಬೇಕು ಫ್ರೆಂಡ್ಸ್. ನಾನು ಒಂದೇ ಸಲಕ್ಕೆ ಎಲ್ಲ ಕೈಮಾವನ್ನು ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಕೊತಿದ್ದೇನೆ. ನೀವು ಬೇಕಾದ್ರೆ ಒಂದು ಸ್ವಲ್ಪನೇ ಹಾಕ್ಕೊಂಡು ಬೇಕಂದರೂ ರುಬ್ಕೋಬೋದು. ಭಾಳ ನೈಸಾಗೇನು ರುಬ್ಕೊಳ್ಳೋದು ಬೇಡ. ಈ ಕೈಮಾ ಜೊತೆ ಮಸಾಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಈ ರೀತಿ ಕೈಮಾ ಉಂಡೆ ಸಾರು ಇಡ್ಲಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ರುಬ್ಕೊಂಡಿರುವಂಥ ಕೈಮಾವನ್ನು ಈ ಪಾತ್ರೆಗೆ ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಕೈಗೇನು ನಾವು ಎಣ್ಣೆಯನ್ನು ಹಚ್ಕೊಳ್ಳೋದು ಬೇಡ. ಯಾಕಂದರೆ ಮಟನಲ್ಲೇ ಒಂದು ಸ್ವಲ್ಪ ಕೊಬ್ಬಿನಂಶ ಇರುವುದರಿಂದ ಕೈಯಲ್ಲೇ ಆಯಿಲ್ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವೇನು ಎಣ್ಣೆಯನ್ನು ಹಚ್ಕೊಳ್ಳೋದು ಬೇಡ. ಈಗ ಇದೆಲ್ಲವನ್ನು ಉಂಡೆಗಳನ್ನಾಗಿ ಮಾಡ್ಕೊಂಡ್ಮೇಲೆ 3/4 ಗ್ಲಾಸ್ ನೀರಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈ ಕೈಮಾ ಉಂಡೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೋಬೇಕು. ಈ ಎಣ್ಣೆಯನ್ನು ಯಾಕೆ ಸೇರಿಸ್ಕೊಳ್ಳೋದು ಅಂದರೆ ಉಂಡೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ನಾನು ಎಣ್ಣೆಯನ್ನು ನೀರಿಗೇ ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸೋಣ. ಆಮೇಲೆ ಒಂದು 20 ನಿಮಿಷ ಆದರೂ ಮಟನ್ ಕೈಮಾವನ್ನು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಈಗ ಒಂದು 20 ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸಿದ್ದೇನೆ ಫ್ರೆಂಡ್ಸ್.
ಕೈಮಾದಲ್ಲಿರುವಂಥ ನೀರು ಬಿಟ್ಕೊಂಡಿದೆ ಮತ್ತು ನಾನು ನೀರನ್ನು ಸೇರಿಸಿರೋದು ಎಲ್ಲವೂ ಈ ರೀತಿಯಾಗಿದೆ ಫ್ರೆಂಡ್ಸ್. ನಾನು ಕೈಯಲ್ಲಿ ಮುಟ್ಟಿ ತೋರಿಸ್ತಿದ್ದೇನೆ, ಉಂಡೆ ಗಟ್ಟಿಯಾಗಿದೆ. ಈ ಉಂಡೆ ಹೊಡೆದಂಗೆ ನಾನೇನು ಇದಕ್ಕೆ ಕೈಮಾಕ್ಕೆ ತತ್ತಿಯನ್ನು ಸೇರಿಸ್ಕೊಂಡಿಲ್ಲ ಫ್ರೆಂಡ್ಸ್. ನಿಮಗೆ ಕೈಮದ್ದು ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನೀವು ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಕೈಮಾ ಉಂಡೆ ಮಾಡಬೇಕಂದ್ರೆ ಸೇರಿಸ್ಕೋಬೋದು. ನಾನೇನು ಸೇರಿಸ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ಈ ರೀತಿ ಒಂದು 20 ನಿಮಿಷ ಆದಮೇಲೆ ನಾನು ಮತ್ತೊಂದು ಕಡೆ ಕುದಿಯೋದಕ್ಕೆ ಇಟ್ಟಿರುವಂಥ ಮಸಾಲವನ್ನು ಈಗ ಇದಕ್ಕೆ ಸೇರಿಸ್ಕೊತಿದ್ದೇನೆ. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ನಿಮಗೆ ಗ್ರೇವಿಯ ಕ್ವಾಂಟಿಟಿ ನೋಡಿಕೊಂಡು ಬೇಕಂದರೆ ನೀವು ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್. ಉಪ್ಪು ಕಡಿಮೆ ಆಗಿದ್ದರೆ ನೀವು ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಈ ಮಸಾಲವನ್ನು ಕೈಮಾ ಉಂಡೆ ಜೊತೆ ಸೇರಿಸಿದ ಮೇಲೆ ಉರಿಯನ್ನು ಜಾಸ್ತಿ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಇದಕ್ಕೆ ಕೈಮಾ ಜೊತೆ ಮಸಾಲ ಚೆನ್ನಾಗಿ ಹೊಂದ್ಕೋಬೇಕು. ಸ್ವಲ್ಪ ಉಪ್ಪು ಕಡಿಮೆ ಆಗಿರುವುದರಿಂದ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಬೇಕಂದರೆ ಟ್ರೈ ಮಾಡಿ. ಮತ್ತು ಯಾರು ಬೇಕಾದರೂ ಕೈಮಾ ಉಂಡೆಯನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿದಿರಲ್ಲ, ಸಾರಲ್ಲೂ ಕೂಡ ಕೈಮಾ ಉಂಡೆ ಒಡೆದೋಗಿಲ್ಲ ಫ್ರೆಂಡ್ಸ್. ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.